ವೆಲ್, ವಿದ್ಯಾರ್ಥಿಗಳೇ, ನಾವೆಲ್ಲ ಕಳೆದ ವಿಡಿಯೋದಿಂದ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಅನ್ನುವ ಪಾಠವನ್ನು ಕಲಿತಾ ಇದ್ದೀವಿ. And in this chapter we have already studied what is an unit, different types of units ಯಾವ್ದು, SI system ಅಂದ್ರೆ ಏನು, and SI system is also called the MKS system. Why was SI system put into use? And according to SI system, what are the fundamental physical quantities? So board menu ide length, mass, time, strength of current, quantity of substance, temperature ಮತ್ತು ಲೂಮಿನಸ್ ಇಂಟೆನ್ಸಿಟಿ. ಈ 7 ಕ್ವಾಂಟಿಟಿಗಳನ್ನು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ಇದ್ರ ಜೊತೆಗೆ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್, ಒಂದು ಪ್ಲೇನ್ ಆ್ಯಂಗಲ್, ಒಂದು ಸಾಲಿಡ್ ಆ್ಯಂಗಲ್, ಅದು ಫಂಡಮೆಂಟಲ್ ಕ್ವಾಂಟಿಟೀಸೇ. ಯಾಕೆ ಫಂಡಮೆಂಟಲ್ ಅಂತ ಕರಿತೀವಿ? ಮೋಸ್ಟ್ ಬೇಸಿಕ್ ಅದು. These quantities does not require the assistance of other physical quantities to get measured. ಅದನ್ನು ಅಳಿಯಬೇಕಾದ್ರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ನ ಸಹಾಯ ಇಲ್ಲದೆ ಅಳಿಬಹುದು. ಹಾಗಾಗಿ ಅದನ್ನೆಲ್ಲ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಲಾರ್ಜರ್ ಲೆನ್ಸ್ ಹೇಗೆ ಮೆಷರ್ ಮಾಡಬೇಕು, ವೆರಿ ಸ್ಮಾಲ್ ಲೆನ್ಸ್ನ ಹೇಗೆ ಮೆಷರ್ ಮಾಡಬೇಕು, ಸ್ಮಾಲರ್ ಮಾಸಸ್ಗೆ ಯೂನಿಟ್ AMU ಅಂತ ಕೊಟ್ಟಿದ್ದೀವಿ. ಮೋಲ್ ಅಂತ ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ಗೆ ಯೂನಿಟ್, ಅದರ ಅರ್ಥ ಏನು, ಇವನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ. ನೌ there is a new concept called dimensions of derived quantities. ಈಗಾಗಲೇ ನಮಗೆ ಡಿರೈವ್ಡ್ ಕ್ವಾಂಟಿಟೀಸ್ ಅಂದರೆ ಏನು ಅಂತ ಗೊತ್ತಾಗಿದೆ. Derived quantities are those physical quantities which are expressed with the help of fundamental quantities or in terms of fundamental quantities. ಫಂಡಮೆಂಟಲ್ ಕ್ವಾಂಟಿಟೀಸ್ನ ಸಹಾಯ ತಗೊಂಡು ನಾವು ಯಾವುದನ್ನು ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವೋ ಅದನ್ನು ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಹಾಗಾದರೆ ಡೈಮೆನ್ಷನ್ಸ್ ಅನ್ನುವ ಒಂದು ಪದ ಬಂದಿದೆ. ವಾಟ್ ಆರ್ ದೀಸ್ ಡೈಮೆನ್ಷನ್ಸ್? ಇಫ್ ಯು ಎಕ್ಸ್ಪ್ರೆಸ್ ಎ ಪರ್ಟಿಕ್ಯುಲರ್ ಡಿರೈವ್ಡ್ ಕ್ವಾಂಟಿಟಿ in terms of the exponents of fundamental quantity, length, mass, time, strength of electric current, quantity of substance, temperature ಮತ್ತು luminous intensity ಪವರ್ಸ್ ಆಗಿ, ಮ್ಯಾಥಮ್ಯಾಟಿಕಲ್ ಪವರ್ಸ್ ಆಗಿ ನೀವು ಯಾವುದಾದ್ರೂ ಒಂದು ಡೈಮೆನ್ಷನಲ್ ಅಥವಾ ಡೆರೈವ್ಡ್ ಕ್ವಾಂಟಿಟಿಯನ್ನು ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ನಾನು ಡೈಮೆನ್ಷನಲ್ ಫಾರ್ಮುಲಾ ಅಂತ ಕರಿತೀವಿ. ಒಂದಷ್ಟು ಉದಾಹರಣೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಇಫ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು follow some of the examples. Let us, for example, take ಯಾವುದೋ ಒಂದು dimensional quantity. ಉದಾಹರಣೆ, we will take speed. ಸ್ಪೀಡ್ ಒಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸ್ಪೀಡ್ ಅಂದರೆ ಏನು? ಕನ್ನಡದಲ್ಲಿ ಜವ ಅಂತ ಕರೀತಾರೆ. ಈ ಸ್ಪೀಡ್ ನಾವು ಹೇಗೆ ಮೆಷರ್ ಮಾಡೋದು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಇನ್ ಗಿವನ್ ಟೈಮ್ ಆರ್ ಇನ್ ಯೂನಿಟ್ ಟೈಮ್. ಪ್ರತಿ ಗಂಟೆಗೆ, ಪ್ರತಿ ಸೆಕೆಂಡಿಗೆ, ಪ್ರತಿ ನಿಮಿಷಕ್ಕೆ, ಪ್ರತಿದಿನ. ಯೂನಿಟ್ ಅಂದರೆ ಪ್ರತಿ ಅಂತ. ಸೊ ಪ್ರತಿ ಸಮಯಕ್ಕೆ, ಅದು ನಿಮಿಷ ಆಗಿರಬಹುದು, ಸೆಕೆಂಡ್ ಆಗಿರಬಹುದು, ಅಥವಾ
ಗಂಟೆ ಆಗಿರಬಹುದು, ಏನು ಬೇಕಾದ್ರೂ ಆಗಿರ್ಬೋದು. ಆ ಯೂನಿಟ್ ಟೈಮ್ನಲ್ಲಿ ಟ್ರಾವೆಲ್ ಆದಂತಹ ಡಿಸ್ಟೆನ್ಸ್ಗೆ ನಾವು ಸ್ಪೀಡ್ ಅಂತ ಕರಿತೀವಿ. ಇದು ಫಾರ್ಮುಲಾ ಸ್ಪೀಡ್ಗೆ. ಡಿಸ್ಟೆನ್ಸ್ ಇದೆಯಲ್ಲ, ಅದು ಲೆಂತು. ನಾನು ಆ ಡಿಸ್ಟೆನ್ಸ್ನ ಎಲ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಟೈಮ್ನ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಈ ಥರ ಮಾಡುವುದನ್ನೇ ನಾನು ಎಕ್ಸ್ಪೋನೆಂಟ್ಸ್ ಅಲ್ಲಿ ಬರೆದ್ರೆ ಇದನ್ನು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಸ್ಪೀಡ್ ಅಂತ ಕರಿತೇವೆ. ಹಾಗಾಗಿ ನಾನು ಈಗ ಸ್ಪೀಡ್ನ ಯಾವ ಟರ್ಮ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ? ಫಂಡಮೆಂಟಲ್ ಕ್ವಾಂಟಿಟೀಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಯಾವ್ಯಾವ ಫಂಡಮೆಂಟಲ್ ಕ್ವಾಂಟಿಟೀಸ್? ಲೆಂತು ಮತ್ತು ಟೈಮು. ಸೊ ನೀವು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿ, ಲೆಂತ್ಗೆ, ಟೈಮ್, ಮಾಸ್ಗೆಲ್ಲ. ಮತ್ತು ಈ ಫಾರ್ಮುಲಾವನ್ನು ಒಂದು ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಎನ್ಕ್ಲೋಸ್ ಮಾಡಿ. ಫ್ಲವರ್ ಬ್ರ್ಯಾಕೆಟ್ಸು ಅಥವಾ ಕಾಮನ್ ಬ್ರ್ಯಾಕೆಟ್ಸು ಆ ಥರದನ್ನೆಲ್ಲ ಯೂಸ್ ಮಾಡಬಾರ್ದು. ನಾವು ಸ್ಕ್ವೇರ್ ಬ್ರ್ಯಾಕೆಟ್ಸನ್ನು ಯೂಸ್ ಮಾಡಬೇಕು. ಆಮೇಲೆ ಮಧ್ಯ ಕಮ ಹಾಕೋದಾಗಲಿ, ನೀವೇನೇನು ಫಂಡಮೆಂಟಲ್ ಕ್ವಾಂಟಿಟೀಸನ್ನು ನೀವೇನು ಯೂಸ್ ಮಾಡಿರ್ತೀರ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ, ಆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ನಡುವೆ ಯಾವುದೇ ರೀತಿಯಾದಂಥ ಕಮ ಹಾಕೋದಾಗಲಿ, ಫುಲ್ ಸ್ಟಾಪ್ ಹಾಕೋದಾಗಲಿ, ಹೈಫನ್ ಹಾಕೋದಾಗಲಿ, ಸೆಮಿಕೋಲನ್ ಹಾಕೋದಾಗಲಿ, ಈ ಥರದ ಯಾವುದೇ ಪಂಕ್ಚುಯೇಷನ್ಸ್ನ ಉಪಯೋಗಿಸಬಾರ್ದು. ಮತ್ತು ಇದನ್ನು ಓದೋದು ಹೇಗೆ? L⁻1 T⁻−1 ಅಂತ ಓದಬಾರ್ದು. ವಾಟ್ ಆರ್ ದ ಡೈಮೆನ್ಷನ್ಸ್ ಫಾರ್ ಸ್ಪೀಡ್ ಅಂತ ಕೇಳಿದ್ರೆ ನೀವು 1 ಇನ್ ಲೆಂತ್ -1 ಇನ್ ಟೈಮ್ ಹಾಗೆ ಓದಬೇಕು. L⁻1 T⁻−1 ಅಂತ ನೀವು ಬರೆದಿರಬಹುದು, ಆದರೆ ಓದಬೇಕಾದ್ರೆ ಮಾತ್ರ 1 ಇನ್ ಲೆಂತ್ -1 ಇನ್ ಟೈಮ್ ಅಂತ ಓದಬೇಕು. ಸೊ 1 in length -1 in time is the dimensional formula for speed. ಹಾಗೆ ವೆಲಾಸಿಟಿ. ಸೊ ವೆಲಾಸಿಟಿಗೆ ನಾವು ಡಿಸ್ಟೆನ್ಸ್ ಬೈ ಟೈಮ್, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ. ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟ, ಡಿಸ್ಟೆನ್ಸ್ ದೂರ, ಸ್ಥಾನಪಲ್ಲಟಕ್ಕೆ ಮತ್ತು ದೂರಕ್ಕೆ ವ್ಯತ್ಯಾಸ ಇದೆ. ಆದರೆ ಡಿಸ್ಪ್ಲೇಸ್ಮೆಂಟ್ ಆಗಲಿ ಡಿಸ್ಟೆನ್ಸ್ ಆಗಲಿ ಎರಡಕ್ಕೂ ನಾನು ಫಂಡಮೆಂಟಲ್ ಕ್ವಾಂಟಿಟಿ ಲೆಂತ್. ಸೊ ಎಲ್ ಅಂತಾನೆ ಬರಿತೀನಿ, ಟಿ ಅಂತಾನೆ ಬರಿತೀನಿ. ಸೊ ಹಾಗಾಗಿ ನನಗೆ ಇದೇ ಡೈಮೆನ್ಷನಲ್ ಫಾರ್ಮುಲಾ ಬರುತ್ತೆ. ಮೂರನೇದು ಆಕ್ಸಿಲರೇಷನ್. ಕನ್ನಡದಲ್ಲಿ ಏನಂತಾರೆ ಆಕ್ಸಿಲರೇಷನ್ಗೆ? ವೇಗೋತ್ಕರ್ಷ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಆಕ್ಸಿಲರೇಷನ್, ಕನ್ನಡದಲ್ಲಿ ವೇಗೋತ್ಕರ್ಷ. ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿ ಉಪಯೋಗಿಸ್ತಿರೋ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋಕ್ಕೆ ಅದರ ಡೆಫಿನೇಷನ್ ಚೆನ್ನಾಗಿ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ. ಅದರ ಅರ್ಥನೇ ಗೊತ್ತಿಲ್ಲ, ಆಕ್ಸಿಲರೇಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಯು ಟು ರೈಟ್ ದ ಡೈಮೆನ್ಷನಲ್ ಫಾರ್ಮುಲಾ. ಸೊ ನಾವೆಲ್ಲ ಹೈಸ್ಕೂಲ್ ಕ್ಲಾಸಸ್ಸಲ್ಲಿ ಓದಿದ್ದೀವಿ ಆಕ್ಸಿಲರೇಷನ್ ಅಂದ್ರೇನು. ಇಂಗ್ಲೀಷಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಕನ್ನಡದಲ್ಲಿ ವೇಗ ಬದಲಾವಣೆಯ ದರ ಅಂತ ಕರಿತೀವಿ. ವೇಗೋತ್ಕರ್ಷ, ವೇಗ ಬದಲಾವಣೆಯ ದರ. ಹಾಗಾದರೆ ಅದನ್ನು ಮ್ಯಾಥಮೆಟಿಕ್ಸಲ್ಲಿ ಬರೆಯೋದು ಹೇಗೆ? ಆಕ್ಸಿಲರೇಷನ್ ಈಸ್ ರೇಟ್ ಅಟ್ ವಿಚ್ ದ ವೆಲಾಸಿಟಿ ಚೇಂಜಸ್. ರೇಟ್ ಅಂದರೆ ಪ್ರತಿ ಅಂತ. ಸೊ ಹಾಗಾದರೆ ವೆಲಾಸಿಟಿಯನ್ನು ಟೈಮ್
ಇಂದ ಡಿವೈಡ್ ಮಾಡಿದ್ರೆ ನನಗೆ ಆಕ್ಸಿಲರೇಷನ್ ಬರುತ್ತೆ. ಸೊ ವೆಲಾಸಿಟಿಗೆ ಡೈಮೆನ್ಷನಲ್ ಫಾರ್ಮುಲಾ ಆಗಲೇ ಬಂದಿದೆ. ಸೊ ಏನು ಡೈಮೆನ್ಷನಲ್ ಫಾರ್ಮುಲಾ? ಇದು ಟೈಮ್ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು? ಟಿ ಅಂತ ರೆಪ್ರೆಸೆಂಟ್ ಮಾಡಬೇಕು. ಸಿಂಪ್ಲಿಫೈ ಮಾಡಬೇಕು. ಇದು ಹೇಳ್ಕೊಂಡ್ರೆ 1 in length minus 2 in time ಆಗಿರುತ್ತೆ. ಇದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆಕ್ಸಿಲರೇಷನ್. ಆಗ ಓದೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. L power n t power minus 2 ಅಂತ ಓದಬೇಡಿ. 1 in length minus 2 in time. ಇದು ಇಂಥ ನೂರಾರು ಫಾರ್ಮುಲಾಗಳು ಬರ್ತವೆ ಫಿಸಿಕ್ಸಲ್ಲಿ. ಈ ಥರದ ನೂರಾರು ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ. ನಾವು ಎಲ್ಲವನ್ನೂ ಈಗಲೇ ಕಲಿಯೋಕ್ಕಾಗಲ್ಲ. ಇದು ಪ್ರಥಮ PUC. ಹಾಗಾಗಿ ಯಾವುದ್ಯಾವುದು ಅತ್ಯವಶ್ಯಕವಾಗಿ ಬೇಕಾಗಿದೆಯೋ ಅಥವಾ ನಾವು ತುಂಬ ಉಪಯೋಗಿಸ್ತಿರ್ತೀವೋ ಅದ್ರ ಡೈಮೆನ್ಷನಲ್ ಫಾರ್ಮುಲಾ ಮಾತ್ರ ಒಂದಿಷ್ಟು ಕಲಿಯೋಣ. ನೆಕ್ಸ್ಟ್ ಡೆನ್ಸಿಟಿ. ಡೆನ್ಸಿಟಿ ಕನ್ನಡದಲ್ಲಿ ಸಾಂದ್ರತೆ ಅಂತ ಕರೀತಾರೆ. ಏನು ಅರ್ಥ ಏನು ಸಾಂದ್ರತೆ ಅಂದರೆ? ಉದಾಹರಣೆಗೆ 1 ಮೀಟರ್ ಅಗಲದ, 1 ಮೀಟರ್ ಉದ್ದದ, 1 ಮೀಟರ್ ಎತ್ತರದ ಒಂದು ಬಾಕ್ಸೋ ತೊಟ್ಟಿನೋ ಏನಾದರೂ ತಗೊಳ್ಳಿ. ಅಳತೆ ಏನಾದ್ರದ್ದು? 1 ಮೀಟರ್ ಅಗಲ, 1 ಮೀಟರ್ ಉದ್ದ, 1 ಮೀಟರ್ ಎತ್ತರದ್ದು ಒಂದು ಕ್ಯೂಬಿಕಲ್ ಕಂಟೈನರ್ ತಗೊಳ್ಬೇಕು. ಅದರೊಳಗೆ ಎಷ್ಟು ಮಾಸ್ನ ಮ್ಯಾಟರ್ ತುಂಬೋದೋ ಅದನ್ನು ಡೆನ್ಸಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಸಾಂದ್ರತೆ ಅಂತ ಕರಿತೀವಿ. ಉದಾಹರಣೆಗೆ ಡೆನ್ಸಿಟಿ ಆಫ್ ವಾಟರ್ ಈಸ್ 1000 kg/m³ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ನೀರಿನ ಸಾಂದ್ರತೆ 1000 kg ಪ್ರತಿ ಘನ ಮೀಟರ್ಗೆ ಅಂತ. ಏನದರ ಅರ್ಥ? 1 ಮೀಟರ್ ಅಗಲ, 1 ಮೀಟರ್ ಉದ್ದ, 1 ಮೀಟರ್ ಆಳ ಇರುವಂಥ ಒಂದು ತೊಟ್ಟಿಯಲ್ಲಿ 1000 kg ನೀರು ತುಂಬುವುದು ಅಂತ ಅರ್ಥ. ನೀರಿಗೆ ಒಂದು ವಿಶೇಷ ಗುಣ ಇದೆ. ನೀರಿಗೆ ಮಾತ್ರ ಈ ಗುಣ ಇರೋದು. ನೀವು 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಎತ್ತರದ ತೊಟ್ಟಿಯನ್ನು ತಗೊಂಡ್ರೆ ಅದರೊಳಗೆ ಸರಿಯಾಗಿ 1000 kg ನೀರಿಡಿಸು. ಅಂದರೆ ಅರ್ಥ ಏನು? 1000 ಲೀಟರ್ ನೀರಿಡಿಸು. ಅಂದರೆ ಅರ್ಥ ಏನು? 1 ಲೀಟರ್ ನೀರು 1 kg ನೀರಿಗೆ ಸಮ. 1 ಲೀಟರ್ ನೀರು ಒಂದೇ, 1 kg ನೀರು ಒಂದೇ. ಅಂದರೆ ಬೇರೆ ಫ್ಲೂಯಿಡ್ಸ್ ಹಾಗಲ್ಲ, ಅದು ವ್ಯತ್ಯಾಸ ಆಗುತ್ತೆ. ಡೆನ್ಸಿಟಿ ಆಫ್ ಆಯಿಲ್ ಅದು 1000ಗಿಂತ ಕಡಿಮೆ ಇರುತ್ತೆ, 960 kg/m³. ಏನದರ ಅರ್ಥ? 1 ಲೀಟರ್ ಎಣ್ಣೆ 960 ಗ್ರಾಮ್ ಬರುತ್ತೆ. ಡೆನ್ಸಿಟಿ ಕಡಿಮೆ. ಹಾಗಾದರೆ ಎಣ್ಣೆ ನೀರು ಮೇಲೆ ತೇಲುತ್ತೋ ಅಥವಾ ನೀರು ಎಣ್ಣೆ ಮೇಲೆ ತೇಲುತ್ತೋ? ಸಹಜವಾಗಿ ಎಣ್ಣೆ ನೀರಲ್ಲಿ ತೇಲುತ್ತೆ. ಎಣ್ಣೆ ತೇಲುತ್ತೆ, ನೀರು ಮುಳುಗುತ್ತೆ. ಎರಡನ್ನು ಮಿಕ್ಸ್ ಮಾಡಿದೆ. ಏನರ್ಥ ಆಯ್ತು ನಮಗೆ? ಡೆನ್ಸಿಟಿ ಯಾವುದಕ್ಕೆ ಕಡಿಮೆ ಇರುತ್ತೋ ಅದು ಮೇಲ್ಭಾಗದಲ್ಲಿ ತೇಲುತ್ತೆ, ಡೆನ್ಸಿಟಿ ಕಡಿಮೆ ಇರೋದು ಮುಳುಗುತ್ತೆ. ಡೆನ್ಸಿಟಿ ಆಫ್ ಸ್ಟೀಲ್ ನಿಯರ್ಲಿ 8000 kg/m³. ಏನು ಹಂಗಂದ್ರೆ ಅರ್ಥ? ಒಂದು ಸ್ಟೀಲ್ ಬ್ಲಾಕ್ ತಗೊಳ್ಳೋಣ. ಸ್ಟೀಲ್ ಬ್ಲಾಕ್, ಆ ಸ್ಟೀಲ್ ಬ್ಲಾಕು 1 ಮೀಟರ್ ಅಗಲ ಇದೆ, 1 ಮೀಟರ್ ಉದ್ದ ಇದೆ, 1 ಮೀಟರ್ ಎತ್ತರ ಇರುವಂಥ ಗಟ್ಟಿ ಸ್ಟೀಲ್ ತಗೊಂಡ್ರೆ, ಟೊಳ್ಳಿರಲ್ಲ, ಗಟ್ಟಿ ಸ್ಟೀಲ್ನ ಗಟ್ಟಿ ತಗೊಂಡ್ರೆ ಅದು 8000 kg ಬರ್ತದೆ ಮಾಸ್. ಸೊ ಹಾಗಾದರೆ ಡೆನ್ಸಿಟಿ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಮಾಸ್ ಇನ್ ಯೂನಿಟ್ ವಾಲ್ಯೂಮ್. ಯೂನಿಟ್ ವಾಲ್ಯೂಮ್ ಅಂತಂದರೆ 1 ಮೀಟರ್ ಬೈ 1 ಮೀಟರ್ ಬೈ 1 ಮೀಟರ್. ಸೊ ಹಾಗಾದರೆ ನಾನು
ಅದಕ್ಕೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಹೇಗೆ ಬರೆಯೋದು? ಮಾಸ್ ವಾಲ್ಯೂಮಿಂದ ಡಿವೈಡ್ ಮಾಡಿದ್ರೆ ಆಗ ನಮಗೆ ಡೆನ್ಸಿಟಿ ಬರುತ್ತೆ. ಮಾಸ್ ನಾವು ಯಾವ ತರ ರೆಪ್ರೆಸೆಂಟ್ ಮಾಡಬೇಕು? ಆ ಕಡೆ ಬಂದಿದ್ದೀವಿ ಎಂ ಅಂತ. ವಾಲ್ಯೂಮ್ ಅಂದ್ರೆ ಎಲ್ಲ ವಾಲ್ಯೂಮ್ ಘನದಲ್ಲಿ ಇರುತ್ತೆ, ಕ್ಯೂಬಲ್ಲಿ ಇರುತ್ತೆ. ಸೊ ಹಾಗಾಗಿ 3 ಟೈಮ್ಸ್ ಎಲ್ ಬರೀತೀನಿ ನಾನು. ಸಿಂಪ್ಲಿಫೈ ಮಾಡಿದ್ರೆ 1 in mass minus 3 in length ಆಗ್ಬಿಡುತ್ತೆ. ಸೊ ಹಾಗಾದರೆ ಡೈಮೆನ್ಷನಲ್ ಫಾರ್ಮುಲಾ ಏನು ಡೆನ್ಸಿಟಿಗೆ? 1 in mass minus 3 in length. ಸೊ ಹಾಗೆ ನೀವು ಫೋರ್ಸ್ ಅನ್ನೋದನ್ನು ಕೇಳಿದೆ. ಫೋರ್ಸ್ ಬಲವನ್ನು ಯಾವ ರೀತಿ ಅಳಿಬೇಕು ಅಂತ ಹೇಳಿ ನಿಮ್ಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. 9ನೇ ತರಗತಿಯಲ್ಲಿ ಫೋರ್ಸ್ ನ್ಯೂಟನ್ಸ್ ಲಾಸ್ ಅಂತಿದೆ. ಸೊ ಫೋರ್ಸ್ನ ಮಾಸ್ ಮತ್ತು ಆಕ್ಸಿಲರೇಷನ್ ವೇಗೋತ್ಕರ್ಷ ಇದರ ಗುಣಲಬ್ಧ ನಿಮಗೆ ಫೋರ್ಸ್ ಅನ್ನು ಕೊಡುತ್ತೆ. ಸೊ ಇಲ್ಲಿ ಆಕ್ಸಿಲರೇಷನ್ ಆದ್ರೆ ಡೈಮೆನ್ಷನ್ ಬಂದಿದೆ. ಇಲ್ಲಿ ಮಾಸ್ ಒಂದು ಎಕ್ಸ್ಟ್ರಾ, ಮಾಸ್ನ ಎಂ ಅಂತ ಬರೀತೀವಿ. ಸೊ ಹಾಗಾಗಿ ಆಕ್ಸಿಲರೇಷನ್ ಜೊತೆಗೆ ಮಾಸ್ ಒಂದು ಸೇರಿಸ್ಬಿಟ್ರೆ ನಿಮಗೆ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಫೋರ್ಸ್ ಆಗುತ್ತೆ. ಹೀಗೆ ನೀವು ಡೈಮೆನ್ಷನಲ್ ಫಾರ್ಮುಲಾವನ್ನು ಬರೆಯೋದು ಕಲ್ತ್ಕೋಬೇಕು. ಆದರೆ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ನಿಮಗೆ ಯಾವ ಫಿಸಿಕಲ್ ಕ್ವಾಂಟಿಟಿಯನ್ನು ಯಾವುದರಿಂದ ಮೆಷರ್ ಮಾಡ್ತೀವಿ ಅದರ ಡೆಫಿನೇಷನ್ ಗೊತ್ತಿರಬೇಕು, ಅದನ್ನು ಅಳೆಯುವ ವಿಧಾನನೂ ಗೊತ್ತಿರಬೇಕು. ಈಗ ನೆಕ್ಸ್ಟ್ ವರ್ಕ್ ಅಥವಾ ಎನರ್ಜಿ. ಕೆಲಸ ಮತ್ತೆ ಶಕ್ತಿ. ಕೆಲಸ ಮತ್ತು ಶಕ್ತಿ ಎರಡು ಬೇರೆ ಬೇರೆನಾ? ಎರಡು ಬೇರೆ ಬೇರೆ ಅಲ್ವೇ ಅಲ್ಲ. ಶಕ್ತಿಯ ವ್ಯಕ್ತರೂಪ ಕೆಲಸ ಆಗುತ್ತೆ. ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಕೆಲಸ ಮಾಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಶಕ್ತಿ ಇದೆ ಅಂತ. ಶಕ್ತಿಯನ್ನು ತೋರ್ಸಕ್ಕಾಗಲ್ಲ, ನೋಡಕ್ಕಾಗಲ್ಲ, ಅದು ಅವ್ಯಕ್ತ ರೂಪ. ಸೌಂಡ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೌಂಡನ್ನು ನಾವು ನೋಡ್ತೀವಾ? ಇಲ್ಲ. ಆದರೆ ಸೌಂಡ್ ಮಾಡುವ ಕೆಲಸವನ್ನು ಗಮನಿಸ್ಬೋದು. ಯಾವುದೋ ಒಂದು ಸರ್ಫೇಸ್ ಮೇಲೆ ಬಿದ್ದರೆ ಆ ಸರ್ಫೇಸು ವೈಬ್ರೇಟ್ ಆಗುತ್ತೆ, ಶಬ್ದ ಬಿದ್ದ ಕೂಡಲೇ. ಶಬ್ದ ಮೆಕ್ಯಾನಿಕಲ್ ವರ್ಕು ಮಾಡುತ್ತೆ. ತುಂಬ ಹೆಚ್ಚು ಶಬ್ದ ಆದಾಗ ಗೋಡೆಗಳು ಬೆರಕು ಬಿಡ್ತವೆ. ಯಾಕೆ? ಆ ಸೌಂಡ್ ವೇವ್ಸ್ ಬಂದು ಬಿರುಕು ಬಿಡುವ ಕೆಲಸವನ್ನು ಮಾಡ್ತವೆ, ಬಿರುಕು ಬಿಡಿಸೋ ಕೆಲಸ ಮಾಡ್ತವೆ. ಎನರ್ಜಿಯನ್ನು ನೀವು ನೋಡೋಕ್ಕಾಗಲ್ಲ, ಆದರೆ ಎನರ್ಜಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗಾದರೆ ಎನರ್ಜಿನ ಯಾವ ಥರ ಮೆಷರ್ ಮಾಡ್ತೀರಾ? ಬೇಸ್ಡ್ ಆನ್ ದ ವರ್ಕ್ ಡನ್ ಯು ವಿಲ್ ಮೆಷರ್ ದ ಎನರ್ಜಿ. Therefore, work and energy are not two different entities, they are the same, and hence energy is defined as the capacity to do work. ಎರಡಕ್ಕೂ ಮೆಷರ್ಮೆಂಟು ಸೇಮು, ಯೂನಿಟ್ಟು ಸೇಮ್. ಸೊ ಹಾಗಾದರೆ ವರ್ಕ್ ಅಥವಾ ಎನರ್ಜಿನ ಯಾವ ಥರ ಮೆಷರ್ ಮಾಡಬೇಕು? ನಮ್ಮ ಟೀಚರ್ ಹೈಸ್ಕೂಲ್ ಹೇಳ್ಕೊಟ್ಟಿದ್ದಾರೆ. ಫೋರ್ಸ್ ಹಾಕಬೇಕು. ಫೋರ್ಸ್ ಇಂದ ನಾವು ಹಾಕಿದ ಫೋರ್ಸಿಂದ ಬಾಡಿ ಎಷ್ಟು ಡಿಸ್ಪ್ಲೇಸ್ ಆಗುತ್ತೆ ಅದನ್ನು ಗುಣಿಸಿದ್ರೆ ನನಗೆ ವರ್ಕ್ ಬರುತ್ತೆ. ಫೋರ್ಸ್ ಹಾಕಬೇಕು. ಹಾಕಿದ ಫೋರ್ಸು ಬಾಡಿಯನ್ನು ಎಷ್ಟು ಡಿಸ್ಪ್ಲೇಸ್ ಮಾಡ್ತು ಅನ್ನುವುದನ್ನು ಗುಣಿಸಿದ್ರೆ ನನಗೆ ವರ್ಕ್ ಅಥವಾ ಎನರ್ಜಿ ಬರುತ್ತೆ. ಫೋರ್ಸ್ಗೆ
ಈಗಾಗಲೇ ಡೈಮೆನ್ಷನ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಎಂದು ಅಂತ ಎಲ್ಲ ಗೊತ್ತಾಗೋದು. ಅಂದರೆ ಇದರ ಜೊತೆಗೆ ಇನ್ನೊಂದು ಎಲ್ ಸೇರಿಕೊಳ್ಬೇಕು. ಇದ್ರ ಜೊತೆಗೆ ಇನ್ನೊಂದು ಎಲ್ ಸೇರಿಕೊಂಡ್ರೆ ಒಂದು ಎಲ್ ಇದ್ದಿದ್ದು 2 ಎಲ್ ಆಗಿರುತ್ತೆ. ಫೋರ್ಸಿಗೆ ನಮಗಾಗಿ ಡೈಮೆನ್ಷನ್ ಬಂದಿದೆ. ಡಿಸ್ಪ್ಲೇಸ್ಮೆಂಟ್ ಮತ್ತೊಂದು ಎಲ್, 2 ಎಲ್ ಸೇರಿಕೊಂಡು. ಸೊ ಹಾಗಾದರೆ ಫೋರ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ ಏನು? ಫೋರ್ಸಿಗೆ ಡೈಮೆನ್ಷನಲ್ ಫಾರ್ಮುಲಾ 1 in mass, 2 in length ಆ್ಯಂಡ್ -2 in time. ಈ ಥರ ನಾವು ವರ್ಕಿಗೆ ಬರೀತೀವಿ. ಇದೆಲ್ಲ ಸಹಜವಾಗಿ ನಾವು ಕೇಳಿರುವಂಥದ್ದು ಮತ್ತು ಇದನ್ನು ಉಪಯೋಗಿಸಿರುವಂಥದ್ದು. ಆದರೆ ಇನ್ನು ಎಷ್ಟೊಂದು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ನಾವು ಕೇಳೇ ಇಲ್ಲ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಟಾರ್ಕ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಹಾಗೆ ಮೊಮೆಂಟ್ ಆಫ್ ಫೋರ್ಸ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ. ಹೀಗೆ ಎಷ್ಟೊಂದು ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಒಂದು ಫಿಸಿಕಲ್ ಕ್ವಾಂಟಿಟಿ ಇದೆ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತಿದೆ, ವೇಯಿನ್ಸ್ ಕಾನ್ಸ್ಟೆಂಟ್ ಅಂತಿದೆ, ಸೋಲಾರ್ ಕಾನ್ಸ್ಟೆಂಟ್ ಅಂತಿದೆ. ಹೀಗೆ ಅನೇಕ ಕಾನ್ಸ್ಟೆಂಟ್ಗಳಿದ್ದಾವೆ. ಸ್ಟೀಫನ್ಸ್ ಕಾನ್ಸ್ಟೆಂಟ್ ಅಂತಿದೆ. ಹೀಗೆ ಅನೇಕ ಕಾನ್ಸ್ಟೆಂಟ್ಗಳಿದ್ದಾವೆ. ಇನ್ನೂ ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವೆ. ಇದಕ್ಕೂ ಎಲ್ಲ ಡೈಮೆನ್ಷನ್ಸ್ ಬರೀಬೇಕಲ್ಲ. ಸೊ ಡೈಮೆನ್ಷನ್ಸ್ ಬರೆದಾದ ಮೇಲೆ ಅದರ ಉಪಯೋಗ ಏನು ಅಂತ ನೋಡಬೇಕು. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ನೋಡೋಣ.